ನೆನ್ನೆ ನೈಟ್ ಇಬ್ರು ಆದರ್ಶ ದಂಪತಿಗಳು ನಾಯಿ ಕಿತ್ತಾಡಿದ್ರು. ಶಿಟ್ ಗಾಯ್ಸ್, ಥೋ ಎಂತ ಕೆಲ್ಸ ಆಯ್ತು. ನಾವಮ್ಮ ಇನ್ನೋಸೆಂಟ್ ಅನ್ಕೊಂಡು ಲವ್ ಆಮೇಲೆ ನಾವಮ್ಮ ದುರ್ಗಿಯಾಗ ನೋಡ್ಬಿಟ್ಟು ನಾವೇನ್ ತಪ್ಪಾಗಿ ಹೇಳ್ತಿದ್ರೆ ಡ್ಯಾಶಿನ್ ಮಕ್ಕಳು ಇದ್ ಬೇಕಾ, ಬರ್ಗರ್ ಬೇಕಾ, KFC, ಪರೋಟ, ಚಿಕನ್. ಇವಾಗ ಅಮ್ಮ ಹೋಗ್ಬಿಟ್ಟು ಡೋರ್ ತೆಗಿತದೆ. ಹೋಗು ಒಂದೇ ಒಂದ್ ಕೆಲಸ ಮಾಡು ಅಂದ್ರೆ ನಾನು ಹೇಳ್ತೀನಿ ಅಮ್ಮಂಗೆ, ನನ್ ಮಾತೆ ಕೇಳಲ್ಲ, ಎಲ್ಲ ಅಮ್ಮನೇ. ನಾನೇನ್ ಕೇಳ್ತಾ ಇದ್ದೆ ಏನ್ ಕೇಳ್ತೀನಿ. It's a huge traffic. ಗೈಸ್, ವರ್ಕೌಟ್ ಎಲ್ಲ ಮುಗೀತು. ಭರ್ಜರಿ ವರ್ಕೌಟ್ ಅನ್ಕೊಳ್ಳಿ, ಕ್ರೇಜಿ ನೆಕ್ಸ್ಟ್ ಲೆವೆಲ್. ಗೈಸ್, ಇವತ್ತು ವರ್ಕೌಟ್ ಮಾಡಿದ್ದು ಲ್ಯಾಟ್ಸು. ಆ್ಯಂಡ್ ಇವಾಗ ಹೋಗ್ತಾ ದಾರಿ ಏನೇನೋ ತಗೋಬೇಕು, ಬನ್ನಿ ತಗೋಣ, ಹೇಳ್ತೀನಿ. ಕಾರ್ಗೆ ಹೋಗೋಣ ಫಸ್ಟು. ಇದು ನಮ್ಮ ಕಾರಲ್ಲ, ಧರ್ಮಂಕಲ್ ಅವ್ರ ಕಾರ್ ಇದು. ನಾವು ತಗೊಬಂದಿದ್ದೀವಿ. ಏನಕ್ಕಂದ್ರೆ ನೆನ್ನೆ ನಾವು ಧರ್ಮಂಕಲ್ ಅವ್ರ ಮನೆಗೆ ಹೋಗಿದ್ವಿ ಗೈಸ್. ಅವಾಗ ನಮ್ಮ ಕಾರು ಸಡನ್ ಆಗಿ ಬ್ಯಾಟ್ರಿ ಡೆಡ್ ಆಗ್ಬಿಟ್ಟೈತೆ. ಕಾರು ಲೈಟ್ ಆನ್ ಆಗ್ತಿಲ್ಲ, ಮತ್ತೆ ಇದು ಈ ರಿಮೋಟ್ದು ವರ್ಕ್ ಆಗ್ತಿಲ್ಲ, ಏನೂ ವರ್ಕ್ ಆಗ್ತಿಲ್ಲ. ಅದಕ್ಕೆ ಅವ್ರ ಮನೆಯಲ್ಲಿ ಕಾರ್ ನಿಲ್ಲಿಸ್ಬಿಟ್ಟು ನಾವು ಧರ್ಮಂಕಲ್ ಅವ್ರ ಕಾರ್ನ ಎತ್ತಕೊಂಡ್ಬಂದ್ವಿ. ಒಂದು ಪ್ರೋಟೀನ್ ಬಾರ್ ತಗೊಂಬರಕ್ಕೆ, ಇನ್ನೊಂದು ಕಟಿಂಗ್ ಹೋಗ್ಬೇಕು, ಬ್ಯಾಂಕ್ ಹೋಗ್ಬಿಟ್ಟು ನಂದು ಬ್ಯಾಂಕ್ ಸ್ಟೇಟ್ಮೆಂಟ್ ಪಾಸ್ವರ್ಡ್ ಏನಂತ ತಿಳ್ಕೊಬೇಕು. ಸೊ ಇಷ್ಟಿದೆ ಕೆಲಸ, ಬನ್ನಿ ಹೋಗುವ. ಯಪ್ಪ ಹೆವಿ ಟಯರ್ಡು. ಪೆಟ್ರೋಲ್ ಬೇರೆ ಇಲ್ಲ ನೋಡಿ ಗೈಸ್, ಬ್ಲಿಂಕ್ ಆಗ್ತಾ ಕೂತೈತೆ. ಈಗ ಹೋಗ್ತಾ ದಾರಿಲಿ 500 ರೂಪಾಯಿ ಪೆಟ್ರೋಲ್ ಬೇರೆ ಹಾಕ್ಸ್ಕೊಂಡು ಹೋಗ್ಬೇಕು. ಕಾರು ಒಂಥರ ಚಂದ, ಪೀಸು, ಅಷ್ಟೇ ಪೆಟ್ರೋಲ್ ಸುರಿಬೇಕು. ಬೈಕಿಗೆ ನಾವು ಆರಾಮಾಗಿ ಒಂದು 100 ರೂಪಾಯಿನೋ 200 ರೂಪಾಯಿನೋ ಹಾಕಿಸ್ಕೊಂಡು ಆರಾಮಾಗಿ ಹೊಂಟೋಗ್ಬಿಡ್ಬೋದು, ಎಷ್ಟೋ 1 ಕಿಲೋಮೀಟ್ರ್. ಕಾರ್ ಹಂಗಲ್ಲ ಗೈಸ್. ನನಗೆ ಪ್ರೋಟೀನ್ ಬರಬೇಕು. ನಾನು ಡಯಟಲ್ಲಿ ಇರೋದ್ರಿಂದ ಹೊಟ್ಟೆ ಹಸ್ದಾಗ ಸಿಕ್ಕಾಪಟ್ಟೆ ಹೆಲ್ಪ್ ಆಗ್ತಿರೋದಂದರೆ ಪ್ರೋಟೀನ್ ಬಾರ್ ಒಂದೇ. ಅದಕ್ಕೆ ಫಸ್ಟು ಪ್ರೋಟೀನ್ ಬಾರ್ ತೊಗೊಳ್ಳೋಣ ಅಂತ ಬಂದಿರೋದು. ಪ್ರೋಟೀನ್ ಬಾರ್ ಇಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ನನಗೆ. ಪ್ರೋಟೀನ್ ಬಾರಲ್ಲಿ ಗೈಸ್ ಸಿಕ್ಕಾಪಟ್ಟೆ ಇಷ್ಟ ಆಗೋದು ಈ ಸ್ಟ್ರಾಬೆರಿ, ಈ ಆಲ್ಮಂಡು ಮತ್ತು ಈ ಥರ ಇನ್ನೊಂದು ಸ್ಟ್ರಾಬೆರಿ ಇದೆ. ಇದೊಂದು ಸ್ವಲ್ಪ ತಿನ್ಬೋದಪ್ಪ. ಇದೊಂದಿದೆ, ಇಲ್ಲಿ ಯಾವುದೋ ಕಹಿ ಮಾರ, ತಿನ್ನೋಕ್ಕೆ ಮನಸ್ಸು ಬರಲ್ಲ. ಪ್ರೋಟೀನ್ ಬಾರ್ ಇದ್ರೇ ಒಂದು ಸ್ವಲ್ಪ ಸರ್ವೆ ಆಗೋದು. ನಾನು ಒಂದೇ ಸಲ ಇಷ್ಟು ತೊಗೊಂಡ್ಬಿಡ್ತೀನಿ, ಇನ್ನೊಂದು ವಾರಕ್ಕೆ ಯೂಸ್ ಆಗಲಿ ಅಂದ್ಬಿಟ್ಟು ಇಷ್ಟು ತೊಗೊಂಡ್ಬಿಡ್ತೀನಿ ಗೈಸ್. ಬ್ಯಾಂಕ್ ಸ್ಟೇಟ್ಮೆಂಟ್ದು ಪಾಸ್ವರ್ಡ್ ಏನಿದೆ ಅದನ್ನೆಲ್ಲ ತೊಗೊಂಡು ಕಟಿಂಗ್ ಮಾಡಿಸಿಲ್ಲ. ಅವ್ರು 12 ಗಂಟೆ ಮೇಲೆ ಬಾ ಅಂದರು. ಅದಕ್ಕೆ ವಾಪಸ್ ಮನೆಗೆ ಬಂದೆ. ನೋಡಿ, ಪ್ರಾಣಕ್ಕೂ ದೊಡ್ಡದು ತಾಯಿಯ ಋಣ. ನನ್ನ ಮುದ್ದು ಮೊಮ್ಮ, ಚಿನ್ನಾರಿ ಮುತ್ತ. ನೆನ್ನೆ ನೈಟ್ ಇಬ್ರು ಆದರ್ಶ ದಂಪತಿಗಳು ನಾಯಿ ಕಿತ್ತಾಡಿದ್ರು. ಯಾವ ರೇಂಜ್ ಕಿತ್ತಾಡೋರೆ ಅಂದರೆ, ಬೆಳಗ್ಗೆ ಎದ್ದು ಅಪ್ಪ ಅಡುಗೆನೂ ಕೇಳ್ದಲೆ ಸೀದಾ ಪಪ್ಪ ನಮ್ಮ ಅಪ್ಪನ ಪಾಡಿಗೆ ಹೊಂಟೋಯ್ತು ನಮ್ಮಪ್ಪ. ಇವಾಗ ಎಷ್ಟು ದಿನ ವಾರ ನಡೆಸ್ತಾರಂತ ನಾವು ನೋಡ್ತೀರಿ. ಆದರ್ಶ ದಂಪತಿಗಳ ನಡುವೆ ಒಂದು ಬಹಳ ಘನಘೋರವಾದ, ಅಂದುಕೊಂಡ ಹಾಗದಂತ ಒಂದು ಜೋರಾಗಿ ಜಗಳ ನಡೆದಿದೆ. ಇದನ್ನು ಸರಿಪಡಿಸಲು ಏಕೈಕ ವ್ಯಕ್ತಿ ಅದು ಯಾರು ಅಂದರೆ ದ ಒನ್ ಆ್ಯಂಡ್ ಓನ್ಲಿ ಸುದೀಪ್. ಸಗದಾಗ ಆಡಿದ್ರು ಗೈಸ್. ನಾನು ತಡೆದೆ, ಆಮೇಲೆ ಸುಮ್ಮನೆ ಆಗ್ಬಿಟ್ರೆ ಎಲ್ಲ. ಫಸ್ಟ್ ಹೋಗ್ಬಿಟ್ಟು ಊಟ ಮಾಡ್ಕೋಬೇಕು. ಗ್ಯಾಪಲ್ಲಿ ನಾನು ಪ್ರೋಟೀನ್ ಬಾರ್ ತಿನ್ಕೊಂಡ್ಬಿಟ್ಟು ಹೊಟ್ಟೆಸಿದೆ ಅಂತ. ಶಿಟ್ ಗಾಯ್ಸ್, ಥೋ ಎಂಥ ಕೆಲಸ ಆಯಿತು. ವಾಷಿಂಗ್ ಮಿಷಿನ್ ಅಲ್ಲಿ ಇಟ್ಟಿದ್ದೆ ಗುರು, ಜಾರ್ಬಿಟ್ಟು ಹಂಗೆ ಬಿದ್ದೋಗ್ಬಿಡ್ತು. ಥೋ, ಮೇಲಿಟ್ಟಿದ್ದೆ ಜಾರಿ ತುಪ್ಪಕ್ಕಂತ ಬಿದ್ದೋಗ್ಬಿಡ್ತು. ನೋಡಿ, ಗ್ಲಾಸ್ ಚೂರೆಲ್ಲ ಹೋಗ್ಬಿಟ್ಟೈತೆ. ಅಯ್ಯಯ್ಯೋ ಬ್ರೋ, ಏನು ಮಾಡೋದೀಗ? ಅದು ನಮ್ಮಮ್ಮ ನೋಡ್ಬೇಕು ಇವಾಗ. ನಾನೊಂದು ಹಿಂಗೆ ನಿಲ್ಸಿದ್ದೆ, ಹಿಂಗೆ
ನಿಲ್ಸಿದ್ನಲ್ಲ ನಾನು ಇದೇನು ಗುರು ಹೊಡೆದೋಯ್ತು ಅಂತ ನೋಡಿದ್ರೆ ಟಾಪ್ ಅಂತ ಬಿತ್ತು. ಮದು ದೊಡ್ಡ ಬ್ಯಾಡ್ ನ್ಯೂಸು, ದೊಡ್ಡ ಬ್ಯಾಡ್ ನ್ಯೂಸು. ಬನ್ನಿಲಿ, ಅದು ವಾಷಿಂಗ್ ಮಿಷಿನ್ ಮುರಿದೋಯ್ತಲ್ಲಿ. ಅಲ್ಲಿ ನೋಡಲ್ಲಿ, ಗ್ಲಾಸ್ ಐತೆ, ಗ್ಲಾಸ್ ಚೂರ್ ಐತೆ, ಗ್ಲಾಸ್ ಚೂರ್ ಐತೆ. ಅಲ್ಲಿ ನಿಲ್ಸಿದ್ದೆ ನಾನು. ಅಲ್ಲಿ ಗ್ಲಾಸ್ ಚೂರ್ ಕೆಳಗಡೆ ನೋಡ್ಕೊ, ಕೆಳಗಡೆ ಗ್ಲಾಸ್ ಚೂರ್ ಐತೆ ನೋಡಿ. ಇಲ್ಲೆಲ್ಲ ಗ್ಲಾಸ್ ಚೂರ್ ಐತೆ ಇಲ್ಲೆಲ್ಲ ನೋಡಿ. ನಾನು ಹೋಗಿಲ್ಲ, ನಿಲ್ಸಿದ್ನಲ್ಲ ಜಾರ್ಕೊಂಡ್ ಬಿದ್ದೋಗ್ಬಿಡ್ತಿದೆ. ಅದೇ ಬಿದ್ದಿರೋದು. ಈಗ ಗ್ಲಾಸ್ ಐತೆ, ಅಲ್ಲಿ ನೋಡಲ್ಲ ಒಂದು ಗ್ಲಾಸ್ ಐತೆ, ಈ ಕಡೆ ಒಂಚೂರು ಐತೆ. ಏನ್ ಮಾಡೋದೀಗ ನೋಡ್ಕೋರೆ ನೋಡಿದ್ರಾ? ಈಗ ನನ್ಗೆಲ್ಲ ಅಪ್ಪಂಗೆ ಹೇಳೋದಿರೋದು ಇವಾಗ ಗೈಸ್. ಅದು ನಾನು ಹಿಂಗ್ ಇಟ್ಕೊಂಡು ಹಿಂಗ್ ನಿಲ್ಸಿದ್ದೆ ಹಿಂಗೆ. ನಾನು ಅಲ್ಲಿ ಆಕ್ಟ್ ಫೈಬರ್ದು ನೆಟ್ವರ್ಕ್ ಇಲ್ಲ ಅಂತ ಮಾತಾಡ್ತಿದ್ದೆ. ಸೀ ಅಂದ್ಕೊಂಡು ಟಪ್ ಅದ ಬಿದ್ದೋಗ್ಬಿಡ್ತು. ನಾನು ಮುಟ್ಟೆ ಇಲ್ಲಮ್ಮ, ಜಾರ್ಕೊಂಡು ಬಿದ್ದೋಗಿರೋದು ಅದು. ವಾಷಿಂಗ್ ಮಿಷಿನ್ ರಿಪೇರ್ ಮಾಡ್ತಿದ್ದಾರೆ ಅಮ್ಮ. ನೋಡ್ಕೊಂಡ್ಮ ನೋಡು, ಹಿಂಗಿಟ್ಟಿದ್ದೇಳು, ಉಲ್ಟಾ ಇಟ್ಟಿದ್ದೆ ನಾನು. ಉಲ್ಟಾ ನಾನು ಇದು ಮಾತ್ರನಾ ನೀವು ಇವತ್ತು ಇದು ಇಲ್ಲ, ಫುಲ್ ಡೋರ್ ಅನ್ಸುತ್ತೆ. ಈ ಸಟ್ಟೆ ತರಬೇಕಾಗಿಲ್ಲ, ಅದು ಡೋರ್ ಮಾತ್ರ. ಇಲ್ಲಿ ವಾಷಿಂಗ್ ಮಿಷಿನ್ ನಿನ್ನೆಯಿಂದನೂ ನಾವು ಯೂಸ್ ಮಾಡ್ತಾ ಇಲ್ಲ. ಒಂದು 2 days ಏನೋ ಆಗೈತೆ ಯೂಸ್ ಮಾಡ್ತಾ ಇಲ್ಲ. ನಾವು ಅದಕ್ಕೆ ಧರ್ಮಂಕಲ್ ಅವ್ರ ಮನೆಗೆ ಹೋಗಿ ಒಂದು ಶೂಟ್ ಮಾಡ್ಕೊ ಬಂದ್ವಿ. ಇವಾಗ ಬಂದ್ರಲ್ಲ ಹೆಂಗೋ ರಿಪೇರಿ ಮಾಡ್ತವ್ರೆ ಅಂದ್ಬಿಟ್ಟು ನಾನು ಆರಾಮಾಗಿದ್ದೆ. ನೋಡಿದ್ರೆ ಟಾಪ್ ಅಂತ ಬಿದ್ದೋಗ್ಬಿಡೈತೆ. ಇವಾಗ ಏನು ಮಾಡ್ಬೇಕಂದ್ರೆ ಗೈಸ್, ಸೊ ಈ ಕಂಪ್ಲೀಟ್ ಇದೆಲ್ಲ ಡೋರು, ಈ ಡೋರ್ನ ಚೇಂಜ್ ಮಾಡ್ತಾರಂತೆ. ಎಲ್ಲೂ ಮಳೆಯಾಗಿದೆ ಇಂದು ತಂಗಾಳಿ. ಮಧು, ನಾನು ನೀಟ್ ನಿಲ್ಸಿದೆ ಮಧು. ನೀನ್ ಹೆಂಗ್ ನಿಲ್ಸಿದ್ದೋ ಎಕ್ಸಾಕ್ಟ್ ಹಂಗೆ ನಿಲ್ಸಿದ್ದೆ. ನನ್ನ ಹಣೆ ಬರದಲ್ಲಿ ಇರ್ಲಿಲ್ಲ, ಅದು ಬ್ರೇಕ್ ಆಗ್ಬೇಕಿತ್ತಂತ ಆಯ್ತು, ಆಗ್ಬಿಟ್ಟೈತೆ. ನಾನು ಮುಟ್ಟಿಲ್ಲ ಗೈಸ್, ಮುಟ್ಟಿಲ್ಲ ನಾನು. ನಮ್ಮ ಬ್ರೇಕ್ಫಾಸ್ಟು ಬಂದ್ಬಿಟ್ಟು ಕಾರ್ನು, ಆ್ಯಪಲ್ಲು ಮತ್ತು ಹಾಲು, ಮಿಲ್ಕು. ಸೊ ಇದನ್ನು ಮಿಕ್ಸ್ ಮಾಡಿಕೊಂಡು ತಿಂದರೆ ಇದೇ ನಮ್ಮ ಬ್ರೇಕ್ಫಾಸ್ಟ್. ಡಯಟರಿ ನಮ್ಮ ಟ್ರೈನರ್ ಹೇಳಿರೋದು ಇದನ್ನು ತಿನ್ನಬೇಕು ಅಂತ. ಸೊ ಟ್ರೈನರ್ ಹೇಳ್ದಂಗೆ ನಾನು ನೀಟಾಗಿ ಚಾಚು ತಪ್ಪದಂಗೆ ಕೇಳ್ತಾ ಇದ್ದೀನಿ. ಇಲ್ಲಿಗೆ 15 days ಆಗಿದೆ ಅನಿಸುತ್ತೆ, 15 days 16 days ಸಮಥಿಂಗ್ ಏನಾಗಿದೆ. ಕರೆಕ್ಟಾಗಿ ಫಾಲೋಅಪ್ ಮಾಡ್ತೀನಿ. ಒಂದೊಂದು ಟೈಮಲ್ಲಿ ಮಾತ್ರ ಇಡ್ಬೋದು ಅಷ್ಟೇ. ಹಲೋ, ಅಲ್ಲಿ ವಾಷಿಂಗ್ ಮಿಷಿನ್ ರೆಡಿ ಮಾಡಿದ್ರು, ಬಟ್ ಇನ್ನೊಂದು ಸಮಸ್ಯೆ ಉಂಟು. ಏನಂದರೆ ನಾವು ಓಪನ್ ಮಾಡ್ತೀವಲ್ಲ ಡೋರು, ಅದಲ್ಲಿ ಇಟ್ಟಿದ್ವಾ ತುಪ್ಪಕ್ಕಂತ ಬಿದ್ದೋಯ್ತಾ. ಅದು ಇದು ಡೋರ್ ಓಪನ್ ಮಾಡ್ತೀವಲ್ಲ ಗ್ಲಾಸು, ಅದು ಗ್ಲಾಸು ಡಮ್ ಅಂತ ಬಿತ್ತು ಹೊಡೆದೋಯ್ತು. ಅದೇ ರೆಡಿ ಮಾಡ್ಬೇಕಂದ್ರೆ ಗ್ಲಾಸ್ ಬಿಟ್ಬೇಕಲ್ಲ. ಆ ಗ್ಲಾಸ್ ಮಾತ್ರ ಅಲ್ಲ, ಇಡೀ ಪೂರ್ತಿ ಸೆಟ್ಟೆ ಒಂದು ಪೂರ್ತಿ ಮುಂದೆ ಇತ್ತಲ್ಲ, ಅದನ್ನೆಲ್ಲ ತಕ್ಕೊಟ್ಟಿದ್ರು. ನಾನು ಈ ಕಡೆ ಇಟ್ಟೆ, ಜಾರ್ಕಂಡ್ ಹಂಗೆ ತುಪ್ಪಕ್ಕಂತ ಬಿತ್ತು, ಗ್ಲಾಸ್ ಹೊಡೆದೋಯ್ತು. ಅವರು ಐತಂತೆ, ಸಾಯಂಕಾಲ ತಗೊಂಬರ್ತಾರಂತೆ. ಏನಲ್ಲ ಇಲ್ಲಿ ನನ್ನ ಬೈಕ್ ಬ್ಯಾಟ್ರಿ ಹೋಗಿದೆ, ನನ್ನ ಕಾರ್ ಬ್ಯಾಟ್ರಿ ಹೋಗಿದೆ. ಅಮ್ಮನೇ ಪಾಪ ಕರೆಕ್ಟಾಗಿ ಇಟ್ಟಿರ್ಲಿಲ್ಲ. ಅಮ್ಮ ಅಲ್ಲ, ನಾನೇ ಮಾಡಿದ್ದು. ಈ ಕಡೆ ಇಟ್ಟಿದ್ದೆ ಸೈಡಲ್ಲಿ. ಅದೆಷ್ಟು ಆಗುತ್ತೆ? 1200 ರೂಪಾಯಿ ಆಗುತ್ತಂತೆ. ಬೈಕ್ ಬ್ಯಾಟ್ರಿ ಹೋಗೈತಿ, ಕಾರ್ ಬ್ಯಾಟ್ರಿ 5300. ಗೈಸ್, ದಿಸ್ ಇಸ್ ಮೈ ಫಾದರ್ ರಿಯಾಕ್ಷನ್. ಒಂದು ಸ್ವಲ್ಪ ಬೈತಾರೆ, ಆಮೇಲೆ ಸಮಾಧಾನ ಆಗ್ತಾರೆ. ಇವಾಗ ಅವರು ಹೊಸದು ಇಲ್ಲ ಫಸ್ಟ್ ಕಾಪಿನೇನೋ ಗೊತ್ತಿಲ್ಲ, ಬಟ್ ತಂದು ಕೊಡ್ತೀನಿ, ಸಂಜೆ ಹಂಗೆ ಹಾಕ್ತೀನಿ ಅಂತ ಹೇಳಿದ್ರೆ ಅಷ್ಟೇ. ಏನು ಮಾಡೋದು, ಎಲ್ಲ ನಮ್ಮ ಅವ್ವಾಕಿನೇ. ಏನು ಒಂದ ಎರಡ ನೋಡ, ಎಷ್ಟು ಇನ್ನೋಸೆಂಟ್ ಫೇಸ್. ಈ ಇನ್ನೋಸೆಂಟ್ ಫೇಸ್ ಇಟ್ಕೊಂಡೆ ಕಣಮ್ಮ ಅಮ್ಮ ಅಪ್ಪ ಲವ್ ಮಾಡಿದ್ದು. ಆಮೇಲೆ ಗೊತ್ತಾಯ್ತು ಇದು ಇನ್ನೋಸೆಂಟ್ ಫೇಸ್ ಅಲ್ಲ, ಇದು ಗೊತ್ತಾಯ್ತು ಇದು ಇನ್ನೋಸೆಂಟ್ ಫೇಸ್ ಅಲ್ಲ, ಇದು ಇದ್ದಾಗ ಇನ್ನೋಸೆಂಟು. ಆಮೇಲೆ ಅದು ಇದು ಮಹಾರಾಷ್ಟ್ರ ಸಾಂಗ್ ಐತಲ್ಲ, ದುರ್ಗಿ 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 ದುರ್ಗಿ. ಯಾಕೆ ಬೇರೆ ಬಿಡೋ, ಮನೆ ಕೆಲಸ ಆಗಿಲ್ಲ. ನಮ್ಮ ಅಪ್ಪ ಜೀವನದಲ್ಲಿ ಫಸ್ಟ್ ಸ್ಟಾಪ್ ಮಾಡಿದ್ದು, ನಾವಮ್ಮ ಇನ್ನೋಸೆಂಟ್ ಅನ್ಕೊಂಡು ಲವ್ ಮಾಡಿ. ಆಮೇಲೆ ನಮ್ಮಮ್ಮ ದುರ್ಗಿ ಆಗೋದು ನೋಡ್ಬಿಟ್ಟು ಯಾಕಾಗಿರ್ತ. ಗೈಸ್, ಇವಾಗ ಕಟಿಂಗ್ ಶಾಪ್ ಹೋಗ್ಬೇಕು. ನಾನು ಹೋಗ್ಬಿಟ್ಟು ಕಟಿಂಗ್ ಮಾಡಿಸ್ಕೊಂಡು ಬರೋಣ. ಅದು ಹುಚ್ಚಿನ ಥರ ಕಾಣ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು, ನಮ್ಮ ಡಾಕ್ಟರ್ ಹೇಳಿದಾರಲ್ಲ, ಸೊ ಜಾಸ್ತಿ ಏರ್ ಇರಬಾರ್ದು, ಸ್ವಲ್ಪ ಶಾರ್ಟ್ ಆಗಿರಲಿ ಅಂದ್ಬಿಟ್ಟು ಅದಕ್ಕೆ ಹೋಗಿ ಕಟ್ ಮಾಡಿಸ್ಕೊಂಡು ಅದು ಬೇಡ ಎತ್ಕೊಂಡು ಹೊರಟೆ. ಆದರೂ ಒಂದ್ಸರಿ ಕಾಲ್ ಮಾಡಿಬಿಡೋಣ ಬಂದವರ ಇಲ್ವ ಅಂತ ಚೆಕ್ ಮಾಡಿದೆ, ನೋಡಿದ್ರೆ ಬಂದಿಲ್ವಂತೆ ಗೈಸ್. ಅದಕ್ಕೆ ವಾಪಸ್ನ ಕಾರ್ ನಿಲ್ಲಿಸಿ ಮತ್ತೆ ವಾಪಸ್ ಮನೆ ಹೋಗ್ತಾ ಇದ್ದೀನಿ. ಗೈಸ್, ಇಲ್ಲಿ ನೋಡಿ, ಅಮ್ಮ ಯಾವುದೋ ಹೊಸ್ದಾಗಿರೋ ಮೀಶೋಲಿರೋ ಒಂದು ಪ್ರಾಡಕ್ಟ್ ಅಂತ ತಂದರೆ, ಹಿಂಗೆ ನೀರು ಹಾಕಿದ ತಕ್ಷಣ ಲೈಟ್ ಬರುತ್ತೆ.
ವಾವ್, ಮಸ್ತ್ ಇದೆ ಮಾತ್ರ ಇದು. ಅದು ಎಲ್ಲಿ ನೋಡಿ ಎಲ್ಲಿ ತರಿಸ್ತೋ ಏನ್ ಮಾತು ಇದು. ಇಲ್ಲಿ ನೋಡಿ ಗೈಸ್, ಇನ್ನೊಂದು ಹಬ್ಬ. ಇನ್ನ ಹಬ್ಬಕ್ಕೆಲ್ಲ ಇನ್ನ ಮಿಕ್ತು ಚೆನ್ನಾಗಿದೆ. ಡೆಕೋರೇಷನ್ ಡಿಸೈನ್ ಅದು ಒಂದೊಂದು ವರ್ಕ್ ಆಗಿಲ್ಲ ಅನ್ಕೋತೀನಿ. ಕೆಲವೊಂದು ಡಿಸೈನಿಗೆ ವರ್ಕ್ ಆಗುತ್ತೆ, ಚೆನ್ನಾಗಿರುತ್ತಲ್ಲ ಇದು. ಏನ್ಮಾ ನಿನ್ ತಲೆ ಓ ಅನ್ನು ನೋಡು ಗೈಸ್, ಈ ತರ ಇಲ್ಲಿ ನೋಡಿ ಎಷ್ಟು ತರ್ಸೋದು ನೋಡಿ. ಇದು ನೀರು ಆಫ್ ಮಾಡೋದು, ನೀರು ಹಾಕ್ಬಿಟ್ರೆ ಹೊಂಟೋಗುತ್ತೆ. ಇದು ಬಂದು ಹಿಂಗಿರುತ್ತೆ ನೋಡಿ, ನೀರು ಹಾಕಿದಷ್ಟು ಅಷ್ಟೇ ಹೋಯ್ತು. ತುಂಬ ಚೆನ್ನಾಗಪ್ಪ, ಇಂಪ್ರೂವ್ಮೆಂಟ್ ಮಾಡ್ಕೊಂಡವ್ರೆಲ್ಲ. ಅದು ನೋಡಿ, ಅದು ಇಷ್ಟು ತರ್ಸೋರು ನಮ್ಮಮ್ಮ. ಇದಕ್ಕೆಲ್ಲ ಮುಂದಕ್ಕೆ ಬರುತ್ತೆ, ಇದಕ್ಕೆಲ್ಲ ಖರ್ಚು ಮಾಡೋದು ನಮ್ಮಮ್ಮ. ಗ್ಯಾಪಲ್ಲಿ ಗೈಸ್ ಅನ್ನ ನಂದು ಡಯಟಲ್ಲಿ ಇದ್ದಿತ್ತು. ರೈಸ್, ಚಿಕನ್ ಹಾಗೆ ಸೌತೆಕಾಯಿ ಜೊತೆಗೆ 2 ಪೀಸ್ ನೆನೆ ನೈಟ್ ಇತ್ತು, ಅದು ತಿಂತಾಯಿದ್ದೀನಿ. ಇಲ್ಲಿ ನೋಡಿ ನಮ್ಮಮ್ಮ ಡಿಮಾರ್ಟ್ಗೆ ಹೋಗಿ ಅಪ್ಪಂಗೆ ಫೋನ್ ಮಾಡಿಬಿಟ್ಟು ಡಿಮಾರ್ಟ್ಗೆ ಹೋಗಿ ಅತ್ತ ಬಾ ಅಂತ ಹೇಳ್ತಿರೋದು. ನೀನೇ ಫೋನ್ ಮಾಡು. ನಾನು ಮಾಡಲ್ಲ ಅಂದ್ಮೇಲೆ ಮಾಡಲ್ಲ, ಡಿಸೈಡ್ ಮಾಡ್ಕೊಬಿಟ್ಟಿದ್ದೀನಿ, ಮಾಡಲ್ಲ. ಗೈಸ್ ಇದನ್ನ ನೈಟ್ ತೋರಿಸ್ತೀನಿ ರೀ, ಈ ಸ್ಟೋರಿನ ನೈಟ್ ನೋಡೋದಕ್ಕೆ ಚೆನ್ನಾಗಿರುತ್ತೆ. ನೈಟ್ ತೋರಿಸ್ತೀನಿ ರೀ. ಮನೆ ಕೆಲಸ ಎಷ್ಟೈತೆ. ಹೌದೌದೌದೌದು. ಹಾ ನೋಡು, ಅಮ್ಮ ಹಬ್ಬ ಇರೋ ಟೈಮಲ್ಲಿ ಅಪ್ಪನಾದ್ರು ಜಗಳ ಮಾಡ್ಕೊಂಡಿದ್ಯಾ ನೋಡು, ಒಂಚೂರು ಮಾಡಲ್ಲ. ಏನ್ ಮಾಡಿದ್ರು ಮಾಡ್ಕೊಡಲ್ಲ ಬಿಡು. ಗಾಯ್ಸ್ ಇಲ್ಲಿ ನೋಡಿ ಗಾಯ್ಸ್, ಲವರ್ ಬಾಯ್ ಬಂದವನೇ. ಅಯ್ಯೋ ನಾವೇನ್ ತಪ್ಪಾಗಿ ಹೇಳ್ತಿರಲ್ಲ, ನಾವೇನ್ ತಪ್ಪಾಗಿ ಹೇಳ್ತಿದ್ರೆ ತಪ್ಪಾಗಿ ಹೇಳ್ತಿದ್ರೆ ಡ್ಯಾಶಿನ್ ಮಕ್ಕುಯಪ್ಪ, ತಪ್ಪಾಗಿ ಹೇಳ್ತಿದ್ರೆ ಡ್ಯಾಶಿನ್ ಮಕ್ಕುಯಪ್ಪ, ತಪ್ಪಾಗಿ ಹೇಳ್ತಿದ್ರೆ ಡ್ಯಾಶಿನ್ ಮಕ್ಕುಯಪ್ಪ, ಡ್ಯಾಶ್ ತಿಂದು ಮಕ್ಕುಯಪ್ಪ. ಸರಿ ಸರಿ ಒಪ್ಕೊಂತೀನಿ. ಅಣ್ಣ ಏನೋ ತಮ್ಮನ ಮೊನ್ನೆ ತಾನೇ ಕಟಿಂಗ್ ಮಾಡಿಸ್ತಾ, ನೋಡಿದ್ರೆ ಇಷ್ಟು ಬೇಗ ಬೆಳೆದೈತೆ. ಅವ್ರಪ್ಪ ಅಷ್ಟು ಖುಷಿಲಿ ಹೇಳ್ತಾರೆ, ಕಟಿಂಗ್ ಮಾಡಿಸ್ತಾ ನನ್ನ ಮಗ ಏನೋ ಅಂತ. ಸೀದಾ ಕಟಿಂಗ್ ಹಾಕೊಂಬತ್ತಾನೆ, ಡ್ರೈ ಕಟಿಂಗ್ ನೋಡಮ್ಮ ಟೈ, ಕಾಲೇಜು ಸೂಟು. ಎಲ್ರು ಹೇಳ್ತಾ ಇದ್ರು ಈ ಕಾಲೇಜ್ ಯೂನಿಫಾರ್ಮ್ ನಮ್ಗೆ ಇಷ್ಟ ಇಲ್ಲ, ಬಟ್ ನೀನ್ ಹಾಕೊಂಡ್ಮೇಲೆ ಇಷ್ಟ ಆಗೈತೆ. ಏನೋ ಹೊಡೆದಂಗಾಯ್ತು. ಸೋ ಯಾರಪ್ಪ ಅದು ಅನ್ಲಕ್ಕಿ ಪರ್ಸನ್ನು? ಸರಿ ಕಣಪ್ಪ ಆಯ್ತು. ಮಗ ಸುಮ್ಮನೆ ಒಂಚೂರು ಬಿಟ್ರು ಅಸ್ತಾನೆ ನುಂಕೊಂಡ್ಬಿಡ್ತಾನೆ ಎಲ್ಲಾನು. ಗೈಸ್ ಟೈಮು 6:30 ಆಗ್ಬಿಟ್ಟೈತೆ. ಯಾಕೋ ಸ್ಕೂಲಿಂದ ಸೀದಾ ಸ್ಕೂಲ್ ಹೋಗಿಲ್ವಾ? ಬಂಕ್ ಮಾಡಿಸಿದ್ರ? ಬಾಡಿ ಓದ ಮುಖ ಎಲ್ಲ ಓತೋ ಗೈಸ್. ಪಾಪ ಜ್ವರ ಬಂದು 2 ದಿನ, 3ನೇ ದಿನನಾ ಜ್ವರ? 3ನೇ ದಿನನೇ 2ನೇ ದಿನ ಜ್ವರ? 3 ಕಣ, 3 ಏನಾಯ್ತು? ನಿನ್ನೆ ಗಪ್ಕ ಅಂತ ತಿಂದಲ್ಲೋ. ಮತ್ತೆ ಅದೇ ಚಿಕನ್ ಇಂದಾನೆ ಸುಸ್ತು. ರೆಡಿಯಾಗಿರಿ 5,000 ರೂಪಾಯಿ ಟ್ಯಾಕ್ಸು. ಸ್ಕೂಲ್ ಅಂತೂ ಬಂಕು ಕಾಯ್ತಿದ್ದೆ ತಾನೆ, ಅದಕ್ಕೆ ಸ್ಕೂಲ್ ರಜಾ ಹಾಕ್ಲಿ ಅಂದ್ಬಿಟ್ಟು. ಯಾಕೆ ಹಿಂಗ್ ಸ್ವರ್ಗೋಯ್ತಾಳೆ ನೋಡಿ, ಎಷ್ಟು ಡಲ್ಲಕ್ಕ ಅಂತೇಳಿ ಒಟ್ಟಿನಲ್ಲಿ. ಸಣ್ಣ ನನಗೆ ಸಡನ್ ಆಗಿ ಅವತ್ತು ಉದ್ದ ಕಾಣಿಸ್ಬಿಟ್ಲು, ಇಷ್ಟು ಆಗ್ಬಿಟ್ಲಲ್ಲ ಅಂದ್ಬಿಟ್ಟು. ಇದು ಬೇಕಾ? ಬರ್ಗರ್ ಬೇಕಾ? KFC, ಪರೋಟ, ಚಿಕನ್? ಪಾಪ ಕೂದಲಿಗಿದ್ನೆಲ್ಲ ನೋಡಿ. ಇದು ನಿಮ್ಮದು, ನೀವು ಗಟ್ಟಿ ಇಟ್ಕೋಬೇಕು. ಇದು ನಮ್ಮದು, ನಾವ್ ಹಿಂಗೆ ಮಾಡಬೇಕು. ನಿದ್ದೆ ಮಾಡೋದು ಆಫೀಸಲ್ಲಿ. ಸ್ಕೂಲ್ ಬಂಕ್ ಮಾಡಿ ಆಫೀಸ್ಗೆ ಹೋಗಿರೋದು. ಎಷ್ಟು ದಿನ ಸ್ಕೂಲು? ನಾಳೆ ಹೋಗ್ತೀಯಾ? KFC ಬೇಕಾ? ಏನ್ ಬೇಕು? ನೋಡಪ್ಪ, ನಾವು ಬರೀ ಬುಜ್ಜಿ ಬಾಯಿಗೆ ಹಾಕೋದು. ಇದು ಇಲ್ಲಿ ನೋಡಿ, ಈ ನಾನು ಹಾಕೋಬೋದಾ? ಜ್ವರ ನಾನು ಹಾಕೋಬೋದಾ? ಒಟ್ಟಿ ಐತೆ, ನೀನ್ ಹಿಂಗೆ ಆಡ್ತಿದ್ರೆ ತಗೊಂಡೋಗಿ ಹುಚ್ಚಾಸ್ಪತ್ರೆಗೆ ಸೇರಿಸ್ಬೇಕಾಗ್ತದೆ. ಗೈಸ್ ಅವಳು ಒಳ್ಳೆ ನಿದ್ದೆ ಮಾಡಲ್ಲ, ಅವಳು ಮಾತ್ರ. ಅವಳು ಸಖತ್ತಾಗಿರೋ ನಿದ್ದೆ ಮಾಡಲ್ಲ ಅವಳೆ. ಅಮ್ಮ ಇದಾಕ ಅಲ್ಲ ಅಲ್ಲಿ ಪ್ರೆಸ್ ಮಾಡು. ಯಾಕೆ ನೀವ್ ಹಾಕಿ ಹೆಂಗ್ ಕಾಣ್ತೀರಾ? ನಾನು ಹೆಂಗ್ ಹಾಕ್ಲಿ? ತರಕಾರಿಗಳೆಲ್ಲ ಇಟ್ಕೊಂಡು
ಸೂಟ್ ಆಗೋದು ಬಿಡಿ ಪಕ್ಕ ನಿಮಗಿದು. ಅಯ್ಯೋ ಅಯ್ಯೋ ಅಯ್ಯೋ, ಏಕೆ ಹೀಗಾಯ್ತೋ ನಾನು ಕಾಣೇನು. ಗೈಸ್ ಇವಾಗ ಜಸ್ಟ್ ಒಂದ್ ಥಿಂಗ್ ಶೇರ್ ಮಾಡೋ ಸಮಯ. ಏನಂದ್ರೆ ನನಗೆ ಸಿಕ್ಕಾಪಟ್ಟೆ ಒಂದು ಆಸೆ ಇದೆ. ಏನಂದ್ರೆ ಹೆವಿ 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 ಆಸೆ ಇದೆ ಒಂದು. ಸೊ ಏನಂದ್ರೆ ನಾನು ಚಿಕ್ಕ ವಯಸ್ಸಿಂದ ಓದಿರೋ ಸ್ಕೂಲಿಗೆ ಆಸ್ ಎ ಗೆಸ್ಟ್ ಆಗಿ ಹೋಗ್ಬೇಕು ಅನ್ನೋ ಸಿಕ್ಕಾಪಟ್ಟೆ ಆಸೆ ಇದೆ. ಯಾವಾಗ ಹೋಗ್ತೀನೋ ಗೊತ್ತಿಲ್ಲ, ಬಟ್ ಡೆಫಿನೆಟ್ಲಿ ಒನ್ ಡೇ ಇಟ್ ವಿಲ್ ಬಿ ಹ್ಯಾಪನ್. ಅವತ್ತು ಈ ಮಾತು ಅಲ್ಲಿಗೆ ಲಿಂಕ್ ಆಗುತ್ತೆ. ಆ್ಯಂಡ್ ನಾನು ಅದೊಂದು ಯಾವಾಗ ಅಂದರೆ ಈಗಂತಲ್ಲ, ನಾನು ಶುರು ಮಾಡೋಕ್ಕಿಂತ ಮೋಸ್ಟ್ಲಿ ಸೆಕೆಂಡ್ PU ಆದಮೇಲೆ. ಸೊ ಅವಾಗಿಂದನೂ ಸಿಕ್ಕಾಪಟ್ಟೆ ಆಸೆ ಇದೆ ನನಗೆ. ಆಸೆ ಮೀನ್ಸ್ ಅದು ಕೇಳಿ ಪಡೆಯೋದಲ್ಲ, ತಾನಾಗಿ ತಾನೇ ಬರಬೇಕು ಅಂತ ಹೇಳ್ತಾರಲ್ಲ ಆ ಥರ. ಸೊ ವೆಯ್ಟಿಂಗ್. ನಾನು ಡೆಫಿನೆಟ್ಲಿ ಒಂದೆಲ್ಲ ಒಂದಿನ ನಮ್ಮ ಸ್ಕೂಲಿಗೆ, ನಾನು ಓದಿರೋ ಚಿಕ್ಕ ವಯಸ್ಸಿಂದ LKG ಇಂದ 10th ಸ್ಟ್ಯಾಂಡರ್ಡ್ವರೆಗೂ ಓದಿರೋ ಸ್ಕೂಲಲ್ಲಿ ಡೆಫಿನೆಟ್ಲಿ ಒಂದಿನ ಗೆಸ್ಟಾಗಿ ಹೋಗ್ತೀನಿ ಗೈಸ್. ಯಾವಾಗಂತ ಗೊತ್ತಿಲ್ಲ, ಹೋಪ್ ಫಾರ್ ಬೆಸ್ಟ್ ಅಷ್ಟೇ. ಇನ್ನೊಂದು ಹೇಳ್ಬೇಕು ಇಟ್ ಗೈಸ್. ಅಪ್ಪ ಬಂದ್ರು, ಇವಾಗ ಅಮ್ಮ ಹೋಗ್ಬಿಟ್ಟು ಡೋರ್ ತೆಗಿತದೆ. ಹೋಗು. ಆಯ್ತಾಯ್ತು ಹೋಗು. ಡೋರ್ ನಂಗೆ ಗೊತ್ತಿಲ್ಲ. ಅಲ್ಲೋಗಿ ಡೋರ್ ತೆಗಿ ಮದು. ಹಿಂಗೆಲ್ಲ ಮಾಡ್ಬಾರ್ದಪ್ಪು. ನೀನು ನಿಂತ್ಕೊ. ಏಯ್ ಆಯ್ತು ಅಲ್ಲಿ ಡೋರ್ ತೆಗಿ. ಸರಿ ಡೋರ್ ತೆಗಿ, ಬೇಗ ಡೋರ್ ತೆಗಿ. ಸರಿ ಡೋರ್ ತೆಗಿ ಮದು. ಅಲ್ಲಿ ಅಪ್ಪ ಬಂತು, ಡೋರ್ ತೆಗಿ. ಒಂದು ಡೋರ್ ತೆಗಿಕ್ಕೆ ಎಷ್ಟೊತ್ತು? ಸರಿ ಮತ್ತೆ ಅದಕ್ಕೆ ಬೇಗ. ಹಾಂ ತೆಗಿ ಡೋರ್. ಇರು ಆಯ್ತು, ಒಂದು ನಿಮಿಷ ಇರು. ಅಲ್ಲ ಹೇಳ್ತಿರೋದು. ಪೂಜೆ ಮಾಡ್ತೀನಿ, ಬಂದೆ ಒಂದು ನಿಮಿಷ ಮಾಡ್ತೀನಿ. ಅಪ್ಪ ಅಮ್ಮ ಡೋರ್ ತೆಗಿತು. ಪಾಪ ನಡಿ, ಅಮ್ಮ ಡೋರ್ ತೆಗಿತು. ಏನು ಮಾಡೋಣ ಈಗ? ನೋಡಿ, ಆದರ್ಶ ದಂಪತಿಗಳು ಫೈಟ್ ಮಾಡ್ಬಿಟ್ಟು ಹೆಂಗವ್ರೆ. ಹೇಳಿದ್ರು ನೆನ್ನೆ. ಅಲ್ಲಿ ಅಮ್ಮ ನೋಡು. ಅದೇ ನೆನ್ನೆ ಹೇಳಿದ್ನಲ್ಲ, ಹಂಗೆ ಇರ್ಬೇಕು. ಅಲ್ಲಿ ನೋಡು, ಅಮ್ಮ ನೋಡು. ಅಮ್ಮ ನೋಡೋದಿಲ್ಲ, ನೋಡಿಲ್ಲ. ಹಂಗೆ ನೆನ್ನೆ ಹೇಳಿದ್ನಲ್ಲ, ಅದೇ ಎಷ್ಟು ಸಲ ಹೇಳೋದು ನಾವು ತಾನೆ. ಅದೇ ಅಪ್ಪ, ಏನು ಒಂದ್ಸಲಿ ಚಂದ 2 ಸಲ ಚಂದ, ಅದನ್ನೇ ವಾಪಸ್ ಅದನ್ನೇ ಹೇಳ್ತಿದ್ರೆ. ಓಹೋ ಇಲ್ಲಿ ಡವ್ ನೋಡಿ, ಡವ್ ಆಕ್ಟಿಂಗ್ ಮಾಡ್ತಿರೋದು. ಅದು ಪ್ರೀತಿಯಿಂದ ಯಾವಾಗ ಬಂತು ಡೋರ್ ತೆಗಿಯಕ್ಕೆ. ಡೋರ್ ತೆಗೆದು ಎಲ್ಲ ನಗು. ಅಲ್ಲ ಒಂದ್ಸಲ ಅಪ್ಪನ ನಗು ನೋಡೋದು ನಗುವ ಹಂಬಲನಿ ಮಾತು ಹೆಂಗಿರ್ಬೇಕು ಸುದೀಪ. ಹಾ, ಅವ್ರವ್ರ ಅಡಿಗೆ ಅವ್ರವರೇ ಮಾಡ್ಕೊ ಊಟ ಮಾಡ್ಬೇಕು. ಆಮೇಲೆ ಅವ್ರವ್ರ ಪಾತ್ರೆ ಅವ್ರವರೇ ತೊಳೆದು. ಗೈಸ್ ಇಲ್ಲಿ ಬಂದು ಇನ್ವೆಸ್ಟಿಗೇಷನ್ ಮಾಡ್ತಾ ಒಂದೇ ಒಂದು ಕೆಲಸ ಮಾಡು ಅಂದ್ರೆ ನಾನು ಹೇಳ್ತೀನಿ. ಅಮ್ಮಂಗೆ ನನ್ನ ಮಾತೇ ಕೇಳಲ್ಲ, ಎಲ್ಲ ಅಮ್ಮನೇ. ನಾನೇನೋ ಮಾಡ್ದೆ ಅದೊಂದ ಇಡಕ್ ಒಂದು ಅದನ್ನು ಸರಿಯಾಗಿ ಮಾಡಲ್ಲ. ಅಪ್ಪನ ಜೊತೆ ಜಗಳನು ಮಾಡ್ತೀಯ, ಅದನ್ನು ಕರೆಕ್ಟಾಗಿ ಮಾಡಲ್ಲ. ಏನ್ ಈ ತರ ಮಾಡಿದ್ರೆ ಅಪ್ಪಗೆ ಎಷ್ಟು ಬೇಜಾರಾಗುತ್ತೆ. ಎಷ್ಟು ಬೇಜಾರಾಗುತ್ತೆ ಹೇಳು. ಅಲ್ಲ ಎಷ್ಟು ಅಪ್ಪನ ಜಗಳ ಮಾಡ್ತಿಲ್ಲ. ಗೈಸ್, ಅಮ್ಮ ಮತ್ತೆ ಅಪ್ಪ ಚಿಕ್ಕದಾಗಿ ಜಗಳ ಮಾಡ್ಕೊಂಡವ್ರೆ. ಇವಾಗ ಇದೇ ಖುಷಿಗೆ ಅಮ್ಮ ಅಪ್ಪಂಗೆ ಐ ಲವ್ ಯು ಹೇಳ್ತಾರೆ. ಅಮ್ಮ ಯಾಕಮ್ಮ ತೂ ಅಂತ ನಾನೇನು ತಪ್ಪಾಗಿ ಹೇಳುದ್ನ? ಅಮ್ಮ ಎಲ್ಲಿಕ್ಕೆ ಸ್ವಾಮಿ ಬನ್ರಿ ಇಲ್ಲಿ ಅನ್ನು. ಅಮ್ಮ ಸ್ವಾಮಿ ಬನ್ರಿ ಇಲ್ಲಿ ಅಂತ ಒಂದ್ಸಲಿ ಅಮ್ಮ ಅಂತೀನಿ ಅಂದ. ಅಮ್ಮ ಒಂದ್ಸಲ ಸ್ವಾಮಿ ಬನ್ರಿ. ಬೈದ್ರೆ ನಾನು ಮಾತಾಡೋದು ಬೈಯಂಗ ಅವಶ್ಯಕತೆ ಇಲ್ಲ. ನಾನು ಬೈದ್ರೆ ಓಕೆ, ಇಲ್ಲ ಅಂದ್ರೆ ಅವಳು ಬೈದ್ರೆ ನಾನು ನೋಡಪ್ಪ, ಮನೆ ಅಂದ್ಮೇಲೆ ಎಲ್ಲಾರು ಸ್ವಲ್ಪ ಕೆಲಸ ಮಾಡ್ಬೇಕು. ಹಂಗ ನಾನು ಒಬ್ಬಕ್ಕೆ ನಿಜ ಆಗಲ್ಲ. ಹಬ್ಬ ಆಯ್ತು, ಇವಾಗ ಒಂದ್ ನಿಮಿಷ ಕೇಳು. ಆಯ್ತಪ್ಪ, ಒಂದ್ ನಿಮಿಷ. ಅಪ್ಪ ಪೂರ್ತಿ ಹೆಲ್ಪ್ ಮಾಡುತ್ತೆ. ಆಯ್ತು, ಅಪ್ಪ ಪೂರ್ತಿ ಹೆಲ್ಪ್ ಮಾಡುತ್ತೆ. ಅಪ್ಪಂಗ ಇಲ್ಲ ಬೇಡು. ಅಲ್ಲಿ ನಾಚ್ಕೊತಿರೋದ್ರ ಮೇಲೆ ಮೊದಲು 10,000 ಆಯ್ತು. ನಿಮ್ದು ಗಾಡಿ ನಿಮ್ದು. ಹಲೋ ಅಲ್ಲ, ಒಂದ್ ವಾರ ಆಯ್ತು ಕೈಲೇ ಬಟ್ಟೆ ಹೋಗಿತ್ತಿದ್ದೀನಿ. ಏನು ವಾಷಿಂಗ್ ಮಿಷಿನ್ ಮಾತಾಡ್ಬಿಟ್ರು ಇನ್ನೊಂದು ಮಮ್ಮಿ ಹಂಗೆ ಇಲ್ಲ. ಹಂಗೆಲ್ಲ ಹೇಳಲ್ಲ ಬಿಡು ನಂಗೆ. ಆಯ್ತು ಓಕೆ, ನಾನೇನು ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳೋದು. ಅದೇನು ಬಿಡ್ಲಾತೆಗೆ ಮನ್ಸಲ್ಲಿ ಬೆಡ್ದಷ್ಟು ಆಸೆ ಇಟ್ಕೊಂಡು ಹೇಳುವಷ್ಟು ಬೆಟ್ಟದಷ್ಟು ಇಟ್ಕೊಂಡಿದ್ದೀನಿ ನಾನು. ತಡದೆ ಇರೋದಕ್ಕೆ ID ಕಾರ್ಡ್ ಮರ್ತೋಗಿದ್ಯಾ, ಕೋಟ್ ಮರ್ತೋಗಿದ್ಯಾ, ಏನು ನಾನು ಎತ್ತಿದ್ದ ನನಗೆ ಗೊತ್ತಿದ್ದ. ಅಲ್ಲಿಟ್ಟಿಲ್ಲ, ಕೆಳಗ್ ಬಿದ್ದು ಒದ್ದಾಡ್ತಿತ್ತು.
ಹಿಂಗೆ ವಾದ ಮಾಡೋದು ಒಳ್ಳೇದು. ಹಿಂಗೆ ವಾದ ಮಾಡೋದು ಈಗ ನೋಡು ಈ ಜಗಳ ಎಲ್ಲ ಸ್ಟಾರ್ಟ್ ಆಗೋದು ಬರೀ ಹೆಣ್ಮಕ್ಳಿಂದಾನೆ. ನಾನ್ ಮಾತಾಡಿಲ್ಲ ಅಂದ್ರೆ ಹೋಗ್ ಬ್ಯಾಗ್ ಎತ್ಕೊಂಡ್ ಕವರ್ ಎತ್ಕೊಂಡ್ ತಗೊಂಡು ಹೌದೌದು ಈಗ ನನ್ನ ಏನು ಕೇಳಲ್ಲ ಈಗ ಮಾತಾಡ್ರಿಲ್ಲ ನಾನೇನ್ ಕೇಳ್ತಿದ್ದೆ ನಿನ್ನ ಹತ್ರ ನಾನೇನ್ ಕೇಳ್ತಾ ಇದ್ದೆ ನೀನಾ ನಾ ಏನ್ ಕೇಳ್ತಿದ್ದಿ ಮಾಡು ಅಲ್ಲೊಂದು ವರ್ಷ ಹಂಗೆ ಒಂಚೂರು ಚಿತ್ರಾನ್ನ ಒಂಚೂರು ಮಾಡು. ನಾನು ಬಟ್ಟೆ ಒಂದು ಒಗೆದು ಮೇಲ್ಗಡೆ ಹಾಕ್ಬಿಡ್ತೀನಿ. ಇದೇನ್ ಮಾಡೋದು? ಇದೇನ್ ಮಾಡ್ತೀನಿ? ಬಟ್ಟೆನೂ ಒಗಿಬೇಕಿತ್ತು, ನಾನೇ ಉಪ್ಪಿಟ್ಟು ಮಾಡ್ತಾ ಇದ್ದೆ ನಾಳೆ. ಹಿಂಗೆ ಅಡಿಗೆ ಮಾಡಿ ಉಪ್ಪಿಟ್ಟೆಲ್ಲ ಹಿಂಗೆ ನಮ್ಮಮ್ಮ ಹಿಂಗ್ ಸ್ಟಾರ್ಟ್ ಮಾಡ್ಬಿಡ್ತಾರೆ ಗಾಯ್ಸ್. ಹಿಂಗೆ ನಮ್ಮಮ್ಮ ಸ್ಟಾರ್ಟ್ ಮಾಡೋದು ಮುಚ್ಚ ಬಾಯಿ. ಗಾಯ್ಸ್ ನಾನು ಫ್ರೆಶ್ ಅಪ್ ಆಗಿ ಸಿರಮ್ ಗಿರಮ್ ಎಲ್ಲ ಏನೇನಿತ್ತು ಅದನ್ನೆಲ್ಲ ಹಚ್ಕೊಂಡು ಇವಾಗ ನಮ್ಮಮ್ಮ ನನಗೆ ಚಪಾತಿ ಮಾಡ್ಕೊಡ್ತಾರೆ. ಡಯಟಲ್ಲಿ ಚಿಕನ್ ಇರೋದು ಪನ್ನೀರ್ ಇರೋದು, ಬಟ್ ಇವತ್ತು ಅದಿಲ್ಲ ನಮ್ಮ ಮನೇಲಿ. ಫಿಶ್ಶು ಇಲ್ಲ, 3 ಇಲ್ಲ. ಸೊ ಇದರಲ್ಲಿ ಒಂದು ಸ್ವಲ್ಪ ಲೈಟಾಗಿ ತಿನ್ಕೊಂಡು 4 ಚಪಾತಿ ಅಂದರೆ 120 ಗ್ರಾಮ್ ಆಗುತ್ತೆ. ಅದನ್ನು ತಿನ್ಕೊಂಡು ಇವತ್ತಿನ ಡೇನ ಕಂಪ್ಲೀಟ್ ಮಾಡಬೇಕು. ಡೈಲಿ ವ್ಲಾಗ್ ಇಷ್ಟೇ. ಘನಘೋರವಾದ ಜಗಳ ನಡೀತಿತ್ತು ಮನೇಲಿ, ಅದನ್ನ ನಾನೇ ಖುದ್ದಾಗಿ ಜಡ್ಜಾಗಿ ಇದ್ದು ಸರಿಪಡಿಸಿ ಇವಾಗ ಆದರ್ಶ ದಂಪತಿಗಳು ಮಾತಾಡೋ ತರ ಮಾಡಿದ್ದೀನಿ ನಾನು. ಇದೇ ಖುಷಿಗೆ ಇವರಿಬ್ರು ನನಗೆ ಒಂದ್ ಜೊತೆ ಬಟ್ಟೆ ಕೊಡ್ಸ್ಬಿಟ್ರೆ ನನಗೆ ಬಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟಪ್ಪ. ಯಾವ ಬಟ್ಟೆ ಮೇಲೆ ಖರ್ಚು ಮಾಡಕ್ಕೆ ಎಷ್ಟಾದ್ರೂ ಮನ್ಸಾಗಿ ಹಿಂಗೆ ಬಂದ್ಬಿಡುತ್ತೆ ನೀವು. ಇನ್ನು ನಾನು ಟ್ರಿಪ್ ಹೋದ್ಮೇಲೆ ಅಲ್ಲಿ ಇನ್ನೆಷ್ಟು ಬಟ್ಟೆಗಳು ತಗೋತೀನೋ ಗೊತ್ತಿಲ್ಲ, ನೋಡುವ ಏನ್ ಕತೆ ಹೆಂಗೆ ಅಂದ್ಬಿಟ್ಟು ಊಟ ಮಾಡಿ ಮಲ್ಗೋದು. ಗೈಸ್ ಫೈನಲಿ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋ ಸಮಯ. ವಿಡಿಯೋ ಇಷ್ಟ ಆಗಿ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೈಟ್ ಹಂಗೆ ಏನು ಗೊತ್ತಾ ಆಡ್ತಾ ಹಿಂಗೆ ಮಲ್ಕೊಂಡ್ಬಿಡ್ತೀನಿ, ಮರ್ತು ಹೋಗ್ಬಿಡ್ತೀನಿ ಅದಕ್ಕೋಸ್ಕರ. ಸೊ ವಿಡಿಯೋ ಹೆಂಗಿದು ಅಂತ ಕಾಮೆಂಟ್ ಹಾಕಿ. ನೆಕ್ಸ್ಟ್ ಬ್ಲಾಗ್ ಸಿಗೋ. ಟೇಕ್ ಕೇರ್, ಲವ್ ಯು ಆಲ್, ಬೈ ಬೈ ಗೈಸ್.